ಶ್ರೀ ಬಸವವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ಶ್ರೀ ಬಸವವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ನೀವು ಯಾರಿಗೆ ಕೇಳಿ ನೋಡಿ ಹೇಳೋದೊಂದೇ, ನನಗೆ ಅಮ್ಮನ ಥರ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಎಷ್ಟೇ ಮಾಡಿದ್ರೂ ಅಜ್ಜಿ ಥರ ಅಡುಗೆ ಟೇಸ್ಟೇ ಬರ್ತಾ ಇಲ್ಲ ಅಂತ. ನಿಜ, ಹಳೆ ಕಾಲದಲ್ಲಿ ಅಡುಗೆಯ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಈಗೀಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಪುಸ್ತಕ ನೋಡಿಕೊಂಡು ಅವ್ರವ್ರಿಗೆ ಬೇಕಾದಂಗೆ ಫಾಸ್ಟ್ ಫುಡ್ಗೆ ರೆಡಿ ಆಗಿಬಿಟ್ಟಿರ್ತಾರೆ. ಅದು ಎಷ್ಟು ಬೇಗ ಫಾಸ್ಟ್ ಫುಡ್ ಮಾಡ್ತಿರೋ ಅಷ್ಟೇ ಬೇಗ ಅದು ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ನಮ್ಮ ಬಸವವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ ಎಂದು ಹೇಳುತ್ತಾರೆ. ನಿಜ, ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉಷಾ ಸತೀಶ್ ಅವರು. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿ ಮ್ಯಾಮ್. ಮ್ಯಾಮ್, ಎಲ್ಲಿಂದ ಬಂದಿರೋದು ನೀವು? ನಾನಿಲ್ಲಿ ಬಂಸಂದ್ರದಿಂದ ಬಂದಿರೋದ. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಮಾಡಿ ತೋರಿಸ್ತಾ ಇದ್ದೀರಾ? ಕಡಲೆಪುರಿ ದೋಸೆ. ಕಡಲೆಪುರಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಕಡಲೆಪುರಿ ದೋಸೆ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀರಾ? ಅಕ್ಕಿ, ಹಾಂ, ಕಡಲೆಪುರಿ ಅಷ್ಟೇ. ಅಕ್ಕಿ ಮತ್ತೆ ಕಡಲೆಪುರಿ ದೋಸೆಗೆ. ಓಕೆ. ಅದಕ್ಕೆ ಚಟ್ನಿ ಬಂದು ಈರುಳ್ಳಿ ಚಟ್ನಿ. ಓಕೆ, ಈರುಳ್ಳಿ ಚಟ್ನಿನೂ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು? ಓಕೆ, ದೋಸೆ ಕಡಲೆಪುರಿ ದೋಸೆ ಮತ್ತೆ ಈರುಳ್ಳಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಫಸ್ಟು ದೋಸೆಗೆ ಕಡಲೆಪುರಿ ಮತ್ತೆ ಸೇಲಂ ರೈಸ್ ಬೇಕು ಅಂತ ಹೇಳಿದ್ದೀರಾ. ಮತ್ತೆ ಚಟ್ನಿಗೆ ಏನೆಲ್ಲ ಬೇಕಾಗುತ್ತೆ? ಈರುಳ್ಳಿ, ಮತ್ತೆ ಒಣಮೆಣಸಿನ್ಕಾಯಿ, ಓಕೆ, ಮತ್ತೆ ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಬೇಕಾಗತ್ತೆ. ಇಷ್ಟು ಬೇಕಾಗತ್ತೆ? ಇಷ್ಟು ಬೇಕಾಗುತ್ತೆ. ಓಕೆ, ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣವಾ? ಮೊದಲನೇದಾಗಿ ನಿಮ್ಗೆ ಏನು ಬೇಕು? ಮೊದಲು ದೋಸೆಗೆ ರೆಡಿ ಮಾಡ್ಕೊಳ್ಳೋಣವಾ? ಓಕೆ, ಇದನ್ನ ಆಲ್ರೆಡಿ ನೀವು ದೋಸೆಗೆ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಸೊ ಅದನ್ನ ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡ್ತೀರಾ ಹೇಗೆ ಮಾಡಿದ್ದೀರಾ ಅಂತ? ಇದನ್ನ ನೈಟ್ ನೆನೆಸ್ಬಿಡೋದು. ಅಕ್ಕಿನ ಒಂದು 4 hours ನೆನೆಸ್ಕೊಳ್ಳಿ ಸಾಕು. ನೀವು ಡೈಲರ್ ಆದ್ರೂ ಮಾಡ್ಬೋದು, ನೈಟ್ ಆದ್ರೂ ಮಾಡ್ಕೊಂಡು. ನೈಟ್ ನೆನೆಸಿ ಬೆಳಗ್ಗೆ ಮಾಡ್ಬೋದು ತಿಂಡಿಗೆ, ಈವ್ನಿಂಗ್ ಸ್ನಾಕ್ಸ್ ಮಾಡ್ಬೋದು. ಸೊ ಮಧ್ಯಾಹ್ನ ನೀವು ನೆನೆಸ್ಬಿಟ್ಟು ಸಾಯಂಕಾಲ 4 hours ನೆನೆಸ್ಕೊಂಡ್ರೆ ಸಾಕು. ಅಕ್ಕಿನ ಬರೀ ಅಕ್ಕಿ ನೆನೆಸ್ಕೋಬೇಕಾ? ಅಕ್ಕಿ ನೆನೆಸ್ಬಿಟ್ಟು ತಕ್ಷಣ ನೀವು ರುಬ್ಬುವಾಗ ಪೂರಿ ನೆನೆಸಿ ರುಬ್ಕೊಬೇಕು. ಆಗ್ಲೇ 1-2 minutes ನೆನೆಸ್ಬಿಟ್ಟು ಅದ್ರ ಜೊತೆ ಹಂಗೆ ಮಿಕ್ಸಿ ನೀವು ರೈಸ್ ಹಾಕ್ತಿರಲ್ಲ ಆವಾಗಲೇ ಇದನ್ನ ಹಾಕೊಳ್ಳೋದು. ಓಕೆ, 4 hours ಅವರು ಸೇಲಂ ಅಕ್ಕಿನ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡು ಇನ್ನೇನು ರುಬ್ಬುವಾಗ ಕಡಲೆಪುರಿ ಹಾಕೊಂಡು ನೈಸಿಗೆ ರುಬ್ಕೊಂಡಿದ್ದಾರೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಎಷ್ಟು ಅವರ್ ಬಿಟ್ಟಿದ್ದೀರಾ ಇದನ್ನ ರುಬ್ಬಿ ಆಗ್ಲೇ ಹಾಕ್ಬಿಡ್ಬೋದು ತಕ್ಷಣ? ಓಕೆ, ಒಟ್ಟು 4 hours ರುಬ್ಬಿ. ಓಕೆ, ನೆಕ್ಸ್ಟ್ ಏನು ಬೇಕು ನಿಮಗೆ? ಈಗ ದೋಸೆ ಮಾಡೋಣ. ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಚಟ್ನಿ ರೆಡಿ ಇದ್ರೆ ದೋಸೆ ಅದ್ರ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹೌದು, ಈಗ ಏನು ಮಾಡೋಣ? ಅದೇ ಈರುಳ್ಳಿ ಫ್ರೈ ಮಾಡಬೇಕಾ? ಓಕೆ, ಒಂದು ಬಾಣಲಿ ಕೊಡ್ಲಾ? ಉಷಾ ಅವರ ಎಲ್ಲಿಂದ ಕಲ್ತಿದ್ದು ಈ ಅಡುಗೆನ? ಅಡುಗೆ ಹುಚ್ಚು ಜಾಸ್ತಿ. ನಾನೇ ಒಂದೊಂದು ಮಾಡಿ ಮನೇಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ನೀವೇ ಟ್ರೈ ಮಾಡೋದು ಆಲ್ಮೋಸ್ಟ್. ಮತ್ತೆ ಮನೇಲಿ ಎಲ್ಲ ಇಷ್ಟ. ನಮ್ಮ ಅಡುಗೆ ಅಂದ್ರೆ ತುಂಬಾ ಇಷ್ಟ. ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸ್ ಎಲ್ರಿಗೂ ಇಷ್ಟ. ಮಾಡು ಯಾವಾಗಲೂ ಹೇಳ್ತಾ ಇರ್ತಾರೆ ಅಡುಗೆ ಮಾಡು ಅಂತ. ಓಕೆ, ವೆರಿ ನೈಸ್. ಒಂದು ಸ್ವಲ್ಪ ಎಣ್ಣೆ. ಎಷ್ಟು ಬೇಕಾಗುತ್ತೆ ಎಣ್ಣೆ? ಒಂದು 2 ಸ್ಪೂನ್ ಸಾಕು. 2 ಸ್ಪೂನ್ ಸಾಕಾ? ಚೂರು ಕಮ್ಮಿ ಮಾಡ್ಕೊಂಬಿಡೋಣ. 1-2 ಸ್ಪೂನ್. ಓಕೆ, ಇದು ಚಟ್ನಿಗೆನಾ? ಚಟ್ನಿಗೆ. ಓಕೆ, ಫಸ್ಟ್ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕೊಂಡಿದ್ದೀನಲ್ಲ, ಹಂಗೆ ತಕ್ಷಣನೇ ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು. ಮೆಣಸಿನ್ಕಾಯಿ ಯಾವ್ದನ್ನ ಹಾಕ್ಬೋದು ನೀವು. ಗುಂಟೂರು ಇದು ಯಾವ್ದನ್ನ ಹಾಕೋಬಹುದು. ಓಕೆ, ಇದೊಂದು 2-3 ಹೆಸರು ಇದು ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ? ಓಕೆ, ಮತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು. ಓಕೆ, ಒಂಚೂರು ಅದು ಟೇಸ್ಟ್ಗೆ. ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀರಾ? 2 ಈರುಳ್ಳಿ, 1 ಟೊಮೊಟೊ. ಓಕೆ, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ? ಓಕೆ, ಇದು ನೀವೇ ಇದು ಮಾಡಿರೋದಾ? ನಾವೇ
ಎಲ್ಲಿ ಅಮ್ಮನಿಂದ ಅಜ್ಜಿಯಿಂದ ಅಲ್ಲ? ಇಲ್ಲ, ನಾನು ಅದೇ ಹೇಳಿಲ್ಲ, ನಾನು ಅಮ್ಮನಿಂದ ತುಂಬ ಅಡುಗೆಗಳು ಕಲ್ತಿದ್ದೆ ನಾವು. ಓಕೆ, ಅಮ್ಮಯಿಂದನೇ ಹೇಳಬೇಕು ಅಂತ. ಇದು ನಾನು ಹಿಂಗೆ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಸರಿ, ಇದಕ್ಕೊಂದು ದೋಸೆ ಹೆಂಗಿರುತ್ತೆ ಅನ್ನೋದು, ಪುರಿ ದೋಸೆ ಮಾಡೋಣ, ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಅಂತ ಇದು ಮಾಡಿ. ಉಷಾ ಅವರ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನೀವು? ನನ್ನ ಯಜಮಾನ್ರು, ನನ್ನ ಮಗಳು, ನಮ್ಮ ಅಳಿಯ, ನನ್ನ ಮಗ, ನಮ್ಮ ಅತ್ತೆ ಮಾವ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಎಲ್ಲರಿಗೂ ರುಚಿ ರುಚಿಯಾದ ಅಡುಗೆ ದಿನ. ನಮ್ಮ ಅತ್ತೆಗಂತೂ ತುಂಬ ಇಷ್ಟ. ವೆರಿ ನೈಸ್. ಅವ್ರು ನನಗಿನ್ನ ಚೆನ್ನಾಗಿ ಮಾಡ್ತಾರೆ. ಒಟ್ಟಿದ್ರು ನಮ್ಮ ಅಡುಗೆ ತುಂಬ ಇಷ್ಟ. ಅತ್ತೆಯಿಂದನೂ ಕಲ್ತಿದ್ದೀರಾ ಅಡುಗೆ ಎಲ್ಲ? ಹೌದು. ಅವ್ರದ್ದು ನಮ್ಮದು ಗೌಡ್ರಲ್ಲೆಲ್ಲ ಏನಂದರೆ ಉಪ್ಸಾರು, ಖಾರ, ಒಳ್ಳೆ ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಆ ಥರ ಮಾಡಿ ಪಲ್ಯ ಭಾಳ ಚೆನ್ನಾಗಿರುತ್ತೆ. ಇದು ಆಯ್ತಾ? ಅಷ್ಟೇ. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಅಷ್ಟೇ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡು. ಓಕೆ, ಸರಿ. ಇದನ್ನ ತಣ್ಣಗೆ ಕಾಯಿ ಚಟ್ನಿನೂ ಮಾಡೋಣ. ಓಕೆ, ಎರಡು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಇವಾಗ ಇದನ್ನ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಒಂದು ಕಾಯಿ ಚಟ್ನಿ ಮಾಡ್ಕೊಂಡ್ಬಿಡೋಣ. ಈಗ ಅದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀವಲ್ವಾ ಉಷಾ ಅವ್ರೆ? ಇವಾಗ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಇನ್ನೊಂದು ಚಟ್ನಿ ತೋರಿಸ್ತೀನಿ ಅಂತ ಹೇಳಿದ್ರಿ, ಕಾಯಿ ಚಟ್ನಿ. ಮಕ್ಕಳಿಗೆ ವೈಟ್ ಆಗಿ ಬೆಳ್ಳಿಗಿರ್ಬೇಕು ಚಟ್ನಿ ಅಂತ ಇಷ್ಟ, ದೋಸೆ ಜೊತೆ ಅವ್ರಿಗೆ. ಹೌದೌದು. ಸೊ ಹಾಗಾಗಿ ಅದೊಂದು ಚಟ್ನಿ, ಇದೊಂದು ಚಟ್ನಿ ತುಂಬಾ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ತೋರಿಸ್ಬೇಕೀರಾ? ಓಕೆ, ಬೆಳ್ಳುಳ್ಳಿ, ಮತ್ತೆ ಹುಣಸೆಹಣ್ಣು, ಹಸಿಮೆಣಸಿನಕಾಯಿ, ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಇದು ಉಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀರಾ? ಕರ್ಬೇವಿನ ಸೊಪ್ಪು ಚಟ್ನಿಗೂ ಹಾಕ್ತೀವಿ. ಓಕೆ, ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣವಾ? ಓಕೆ, ಇದು ಸಾಕು. ನಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಎಷ್ಟು ಬೇಕೋ, ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕಷ್ಟು ಖಾರ ತಗೋಬೋದು. ಓಕೆ, ಖಾರ ಅನ್ಸೋದು ನೀವು ಎಷ್ಟು ಖಾರ ತಿಂತೀರಾ, ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಹಾಕ್ಕೋಬೋದು. ಇದು ಮಕ್ಕಳಿಗೆ ಅಂತ ಹೇಳಿದ್ರಿಂದ ಸ್ವಲ್ಪ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ 4 ಹಾಕಿದೆ. ಓಕೆ, ಮತ್ತೆ ಸ್ವಲ್ಪ ಕರಿಬೇವು. ಇದಕ್ಕೇನೆ ಕರಿಬೇವು ಸೊಪ್ಪು ಹಾಕಿದ್ದೀರಾ? ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು. ನೀರು ಹಾಕೋಬೇಕಾ? ಸ್ವಲ್ಪ ನೀರು, ಸ್ವಲ್ಪ ಉಪ್ಪು. ಏನೋ ಹೇಳ್ತಾ ಇದ್ರಿ ಕರಿಬೇವು ನೀರು ಅಂತ. ಕರಿಬೇವು ತಿನ್ನೋದ್ರಿಂದ ಕೂದಲು ಬೆಳ್ಳಗಾಗಲ್ಲ, ಕಪ್ಪಗಿರುತ್ತೆ. ಮತ್ತೆ ಮಕ್ಕಳಿಗೆ ಕರಿಬೇವು ಚಟ್ನಿ ಇದ್ರ ಜೊತೆ ಹಿಂಗ್ ಚಟ್ನಿ ಮಾಡಿದಾಗ ನೀವು ಸೇರಿಸಿದ್ರೆ ಒಳ್ಳೆ ಆರೋಗ್ಯ. ಅದು ಗೊತ್ತು ಆಗಲ್ಲ, ಇಲ್ಲಾಂದ್ರೆ ಊಟದಲ್ಲಿ ಸೈಡಿಗೆ ಹಾಕ್ಬಿಡ್ತಾರೆ. ಈ ಚಟ್ನಿ ಜೊತೆ ಕೊಟ್ಬಿಟ್ರೆ ತಿನ್ಬಿಡ್ತಾರೆ ಅಂತ. ಓಕೆ, ಇದನ್ನ ಮಿಕ್ಸಿಂಗ್ ಮಾಡ್ಬಿಡ್ಲ? ಹಾಕ್ಲಾ? ಇಲ್ಲ ಇಲ್ಲ, ನಾನು ಸ್ವಲ್ಪ ನೀರು, ಒಂಚೂರು ನೀರು ಬೇಕಾಗತ್ತಾ ನೋಡಿ? ಬೇಕು, ಸ್ವಲ್ಪ ನೀರು ಹಾಕ್ಬೇಕು. ಬೇಕಾ? ಆಗಿದೆ ಅನ್ಕೊಳ್ತೀನಲ್ವಾ? ಬೌಲಲ್ಲಿ ಹಾಕೊಳ್ಳೋಣ ನೋಡಿ. ಆಗಿದೆ ಅಲ್ವಾ? ಓಕೆ. ಮತ್ತೆ ಉಷಾ ಅವರೇ, ನಿಮ್ಮ ಹವ್ಯಾಸಗಳು ಏನೇನು? ಏನೇನು ಮಾಡ್ತೀರಾ ಫ್ರೀ ಇರುವಾಗ? ನಾನು ಅಡುಗೆನೇ, ಅದು ಬಿಟ್ಟು ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ. ಸ್ಟಿಚಿಂಗ್ ಎಲ್ಲ ಮಾಡ್ತೀರಾ? ವೆರಿ ನೈಸ್. ಈಗಂತೂ ನಾವು ಸ್ವಲ್ಪ ಕೈ ಕೆಲಸ ಕಲ್ತಿದ್ರೆ ನಾವು ದೊಡ್ಡ ದೊಡ್ಡ ಡ್ರೆಸ್ಗಳು ಹೊಲಿಸ್ಬಿಡ್ಬೋದು. ಚಿಕ್ಕದಕ್ಕೆ ಆಲ್ಟ್ರೇಷನ್ಗೆ ಸಿಗೋದಿಲ್ಲ ಅಲ್ವಾ? ಕೈಯಲ್ಲಿ ಕಲ್ತಿರೋದು ಚಿಕ್ಕದಿದು ಎಲ್ಲ ಹೊಲಿತೀರಾ? ಓಕೆ. ಈಗ ಇದು ತಣ್ಣಗಾಗಿದೆ. ಈಗ ಇನ್ನೊಂದು ಚೂರು ತಣ್ಣಗಾಗಬೇಕು ಅನಿಸ್ತಾ ಇದೆ ಮ್ಯಾಮ್. ಇವಾಗ ಇದು ತಣ್ಣಗಾಗಿದೆ ಅಲ್ವಾ? ಟೋಟಲಿ ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕಾ? ಓಕೆ. ಇದೆಲ್ಲ ಹಾಕಿದ್ದೀನಿ ನಾನು. ಉಪ್ಪು ಕರೆಕ್ಟಾಗಿ ಹಾಕಿದ್ದೀವಲ್ವಾ? ಇದನ್ನು ನೀರು ಹಾಕಿ ರುಬ್ಬೇಕಾ? ದೋಸೆ ಜೊತೆ ಒಂದೇ ಚಟ್ನಿ ತಿನ್ನಕ್ಕಾಗಲ್ಲ. ಹೌದಾ? ಸೊ ಮಕ್ಳಿಗೆ ಏನಂದ್ರೆ ವೈಟ್ ಚಟ್ನಿ, ರೆಡ್ ಚಟ್ನಿ ಅಂತ ಇರಬೇಕು. ಓಕೆ. ಹಾಗಾಗಿ ಅವಾಗ ಕಲರಿಗೋಸ್ಕರ ಆದ್ರೂ ತಿಂತಾರೆ. ಮತ್ತೆ ಸ್ನಾಕ್ಸ್, ಈವ್ನಿಂಗ್ ಸ್ನಾಕ್ಸ್, ಬೆಳಿಗ್ಗೆ ತಿಂಡಿಗೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ. ಈಗ ಇದು ನೀರು ಹಾಕ್ಬಿಟ್ಟು ರುಬ್ಬೇಕಾ? ಬೇಡ, ಹಾಗೆ ಡ್ರೈ ರುಬ್ಬೇಕಾ? ನೀರು ಹಾಕೋಂಗೆ ಇಲ್ಲ ಇದಕ್ಕೆ. ಓಕೆ.
ಆಗಿದೆಯಾ? ಇದೊಂದು ಬೌಲ್ಗೆ ಹಾಕೊಂಡ್ಬಿಡಿ. ಇದೊಂದು ಬೌಲಿಗೆ ಸರ್ವ್ ಮಾಡ್ಕೊಂಬಿಡೋಣವಾ? ಓಕೆ. ಚಟ್ನಿ ರೆಡಿ ಆಗಿದೆ. ಚಟ್ನಿ ರೆಡಿ ಆಗಿದೆ. ಬಿಸಿ ಬಿಸಿ ಈ ಥರ ಡಿಫ್ರೆಂಟ್ ವೆರೈಟಿ ಚಟ್ನಿಗಳೆಲ್ಲ ಮಾಡ್ತಿರ್ತೀರಾ? ಮಾಡ್ತೀವಿ, ಹೌದು. ಕರ್ಬೇವಿನ ಸೊಪ್ಪು ಚಟ್ನಿ, ಈರುಳ್ಳಿ, ಬರೀ ಈರುಳ್ಳಿ ಚಟ್ನಿ. ಇದು ಈರುಳ್ಳಿ ಟೊಮೊಟೊ ಹಾಕಿ ಮಾಡಿದ್ದೀವಿ. ಆ್ಯಕ್ಚುಲಿ ಬರೀ ಈರುಳ್ಳಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಓಕೆ. ಉಷಾ ಅವರೇ, ನೀವು ಪ್ರಾಪರ್ ಆಗಿ ಯಾವ ಊರವರು? ಈ ಥರ ಡಿಫ್ರೆಂಟ್ ಬ್ಯಾಂಗ್ಳೂರಿನ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಮಲ್ಲೇಶ್ವರ. ಮಲ್ಲೇಶ್ವರಂ. ವೆರಿ ನೈಸ್. ಈಗ ಇದು ಸಾಕು. ಈಗ ಚಟ್ನಿ ಆಗಿದೆ. ಹಾಂ, ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಒಂದು ಒಗ್ಗರಣೆ ಕೊಡ್ತೀರಾ? ಕೊಡ್ತೀನಿ. ಚಟ್ನಿಗೆ ಒಗ್ಗರಣೆ ಬಿದ್ರೇ ಅದು ಚೆನ್ನಾಗಿರೋದು, ಟೇಸ್ಟ್ ಇರೋದು. ಹೌದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಎರಡಕ್ಕೂ ಸ್ವಲ್ಪ ಹಾಕೊಂಡ್ಬಿಡೋಣ. ಓಕೆ. ಸ್ವಲ್ಪ ಸಾಸು. ಒಂದೇ ಒಗ್ಗರಣೆ ಎರಡು ಚಟ್ನಿಗೆ? ಎರಡು ಚಟ್ನಿಗೆ 2 in 1. ಓಕೆ. ಅದಕ್ಕೆ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ ಅನ್ಸುತ್ತಲ್ವಾ? ಸ್ವಲ್ಪ ಸಾಸಿವೆ. ಹಾಡೆಲ್ಲ ಹೇಳ್ತೀರಾ, ಕೇಳ್ತೀರಾ? ಸಾಂಗ್ಸ್ ಎಲ್ಲ ಕೇಳ್ತೀನಿ. ಹಾಂ, ತುಂಬ ಇಷ್ಟನೇ. ಹಾಡಕ್ಕೆ ಅಷ್ಟು ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಕೇಳೋದೇ ಒಂದು ಹಾಡು. FM 24 hours ಇರುತ್ತೆ. ಬೆಳಗ್ಗೆ ನಾನು ಹಾಕ್ಬಿಟ್ರೆ ಕಿಚನಲ್ಲಿ, ನಾನು ಅದರಲ್ಲೇ ಸಂಗೀತ ಕೇಳಿಸ್ಕೊಂಡು. ಓಕೆ. ನಮ್ಮ ಖಾನಾವಳಿ ಕಾರ್ಯಕ್ರಮ ಇದು ಬಸವ ಚಾನಲ್ ವಾಚ್ ಮಾಡ್ತಿರ್ತೀರಾ ಮೇಡಮ್? ಹೌದು ಮೇಡಮ್, ನೋಡ್ತಾ ಇರ್ತೀರಾ? ಹೌದು, ಖಂಡಿತ. ಅದಕ್ಕೋಸ್ಕರನೇ ಅಲ್ವಾ. ಏನಾದರೂ ಯೋಗ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆಯಲ್ಲ, ನೋಡ್ತಿದ್ದೀರಾ? ಹೌದು ಮೇಡಮ್, ನಾನು ನೋಡಿ ಯೋಗ ಕ್ಲಾಸ್ಗೂ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀರಾ? ಕೊಡ್ತೀರಾ? ಓಕೆ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಹೌದು, ಮಾಡ್ತೀನಿ. ವೆರಿ ನೈಸ್. ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೇದು ಅಂತ ಹೇಳಿದ್ರಿ ಕೂದಲಿಗೆ. ಮತ್ತೆ ಅದೇ ನಮಗೆ ಹೇರ್ ಫಾಲ್ಸ್ ಆಗಲ್ಲ, ಮತ್ತೆ ವೈಟ್ ಹೇರ್ಸ್ ಬರಲ್ಲ. ಹೌದಾ? ಒಳ್ಳೆ ಟಿಪ್ಸ್. ತೆಂಗಿನಕಾಯಿ ಚಟ್ನಿ ಮಾಡುವಾಗ ನೀವು ಮಾಮೂಲಿ ಉರ್ಗಡ್ಲೆ ಎಲ್ಲ ಹಾಕಿ ಮಾಡ್ತಿರಲ್ಲ, ಇದಕ್ಕೆ ನಾವು ಏನಕ್ಕೆ ಈ ಕಳೆಪುರಿ ದೋಸೆಗೆ ಬರೀ ಚಟ್ನಿ ಅಂದ್ರೆ ಕಾಯಿ ಚಟ್ನಿ ಅಷ್ಟೇ ಇರ್ಬೇಕು. ಇದಕ್ಕೆ ಉರ್ಗಡ್ಲೆ ಏನು ಹಾಕಂಗಿಲ್ಲ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದೊಂದು ಫ್ಲೇವರ್ ಕೊಡುತ್ತೆ ಅಂತ. ನೀವು ಕಾಯಿ ಚಟ್ನಿಗೆ ಅದು ಹಾಕಿದ್ರೆ ಓಕೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಒಳ್ಳೇದು ಹೆಲ್ತ್ಗೆ, ಮಕ್ಳಿಗೂ ಸೇರುತ್ತೆ. ನಿಮ್ಮ ಮನೇಲಂತೂ ಖುಷಿಯಾಗಿ ಡಿಫ್ರೆಂಟ್ ಚಟ್ನಿ, ದೋಸೆ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಮಕ್ಕಳು. ವೆರಿ ನೈಸ್. ಸಾಕಲ್ಲ? ಈಗ ಇದಕ್ಕೆ ದೋಸೆ ಹಾಕೊಳ್ಳೋಣ. ಓಕೆ. ಈಗ ದೋಸೆಗೆ ಒಂದು ಹೆಂಚು ಕೊಟ್ಬಿಡ್ಲಾ? ಚೂರು ಆಯಿಲ್. ಬೇರೆ ಯಾವ್ಯಾವ ಥರ ದೋಸೆ ಎಲ್ಲ ಮಾಡ್ತಾ ಇರ್ತೀರಾ ನೀವು? ಯಾವ್ಯಾವ ಥರ ದೋಸೆಗಳು ಗೊತ್ತು ನಿಮಗೆ? ನೀರು ದೋಸೆ ಮಾಡ್ತೀವಿ, ಮಸಾಲೆ ದೋಸೆ ಮಾಡ್ತೀನಿ. ಓಕೆ. ಇದು ಏನು ಸೌತೆಕಾಯಿ, ಹಾಂ, ಅದು ಹೆಸರುಬೇಳೆ ಹಾಕಿ, ಸೌತೆಕಾಯಿ ಹೆಸರುಬೇಳೆ ಹಾಕಿ ದೋಸೆ ಮಾಡ್ತೀರಾ? ದೋಸೆ ಮಾಡ್ತೀವಿ. ಏನೋ ಡಿಫ್ರೆಂಟ್ ವೆರೈಟಿ ಮಾಡ್ತಾ ಇರ್ತೀವಿ. ದೋಸೆ ಐಟಮ್ ತುಂಬ ಇಷ್ಟ ನಮ್ಮ ಮನೇಲಿ. ಓಕೆ. ಸೊ ಹಾಗಾಗಿ ದೋಸೆ ಐಟಮ್ ಮಾಡ್ತೀನಿ. ಇದೇನಂದ್ರೆ ನೀವು ಸೌಟನ್ನ ಜಾಸ್ತಿ ಇದು ಮಾಡಬಾರ್ದು, ಇಷ್ಟೇ ಇರಬೇಕು. ಹಾಂ, ಅದು ಅಷ್ಟರಲ್ಲೇ ಬಬಲ್ಸ್. ಓಕೆ. ಅಷ್ಟರಲ್ಲೇ ತುಂಬಾ ಹೀಗೆ ಮಾಡಿದ್ರೆ ಎದ್ದೋಳೋದಿಲ್ಲ. ಬೇಡ. ಓಕೆ. ಲಿಡ್ ಕೊಡಿ. ಓಕೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿ, ಈ ಥರ ಬರುತ್ತೆ ನೋಡಿ. ಓಕೆ. ಈಗ ಇದು ಒಟ್ಟು ಅಕ್ಕಿ ನೆನೆಸಿಡೋದೆ 4 hours. ಅಲ್ಲೇ ಟೈಮ್ ತಗೊಳ್ಳೋದು. ನೆನೆಸಿಟ್ಬಿಟ್ಟು ರುಬ್ಬೇಕು. ಹೆಂಗು ಸಾಯಂಕಾಲ ಬರ್ತಾರೆ ಸ್ಕೂಲ್ ಮುಗಿಸ್ಕೊಂಡು, ನೀವು ಬೆಳಗ್ಗೆ ಒಂದು 12 ಗಂಟೆ 1 ಗಂಟೆಗೆ ನೆನೆಸ್ಬಿಟ್ರು, ಹೌದು, 4 o'clock 4:30 5 o'clock ನೀವು ಇದು ಮಾಡಿಬಿಟ್ರೆ ಹಾಗೋಗ್ಬಿಡುತ್ತೆ. ಅದು ರುಬ್ಕೋಬೇಕಾ? ಸ್ವಲ್ಪ ಕಡಲೆಪುರಿ ಹಾಕೊಬೇಕು. ಹಾಂ, 1 ಕಪ್ ಅಷ್ಟು. ಇವಾಗ 2 ಅಕ್ಕಿ ಹಾಕಿದೀವಿ ಅಂದ್ರೆ 1 ಬಟ್ಲು ಕಡಲೆಪುರಿ ಹಾಕೋಬೇಕು. ವೆರಿ ನೈಸ್. ಇದಾಗಿದೆ. ಬೇರೆ ಏನೇನೋ ಹೊರ್ಗಡೆ ಜಂಕ್ ಫುಡ್ ಎಲ್ಲ ತಗೊಳ್ಳೋದಕ್ಕಿಂತ ಈ ಥರ ಮನೇಲೆ ಒಳ್ಳೆ ಅಡುಗೆಗಳು ಮಾಡ್ಕೊಡೋದ್ರಿಂದ. ಹೌದು ಮೇಡಮ್. ಇದೇನು ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಂ, ಹಾಗೆ ಬರ್ತಾ ಇದೆ ನಿಮಗೆ. ಇದೇ ಥರ ಇನ್ನೊಂದು ದೋಸೆ ಹಾಕೊಳ್ಳೋಣ.
ಎಷ್ಟು ಈಸಿ ಆಗಿದೆ ಅಲ್ವಾ ಇದು? Easy, ಹೌದು, ಬೇಗ ಆಗೋದು. ನಾನು ಅದು ಅಂದರೆ ಕಡಲೆಪುರಿ ಮೀನ್ಸ್ ಎದ್ದೋಳುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಅಪ್ಪಂ ಥರ ಬಂದಿದೆ ಸ್ವಲ್ಪ. ಹೌದು ಹೌದು, ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದು. ಈ ಸೆಟ್ ದೋಸೆ ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಇದೆ. ನೀವು ಇದು ತಿನ್ನುವಾಗ್ಲೂ ನಿಮಗೆ ಫ್ಲೇವರು, ಆ ಪುರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಓಕೆ ಓಕೆ. ನೋಡಿ ನೀವು ಎಷ್ಟು ಒಳ್ಳೆ ಒಳ್ಳೆ ಡಿಫ್ರೆಂಟು ಆರೋಗ್ಯಕ್ಕೆ ತುಂಬ ಈಸಿನೂ ಮತ್ತು ಒಳ್ಳೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇದೆ ವೀಕ್ಷಕರೇ. ನೀವು ನೋಟ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ಇದು ಜಾಸ್ತಿ ಹೊತ್ತೇನು ಹಿಡಿಯಲ್ಲ ನಿಮಗೆ, ಸ್ವಲ್ಪ ಬೇಗ ಬೇಗ ಆಗೋಗ್ಬಿಡುತ್ತೆ. ಹಾಂ, ಕಮ್ಮಿ ಮಾಡ್ಕೊಂಬಿಡೋಣ ಅಲ್ವಾ? ಮತ್ತೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಉಷಾ? ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ತಾ, ಮಗಳಿಗೆ ಮದುವೆ ಆಗಿದೆ. ಓಕೆ. ಅತ್ತೆ ಮನೇಲಿದ್ದಾಳೆ. ಇನ್ನೆಲ್ಲ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ? ಅವರು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಓಕೆ ಓಕೆ. ನೀವು ಈ ಥರ ಟಿ ವಿ ಎಲ್ಲ ನೋಡಿ ಬೇರೆ ಬೇರೆ ರೆಸಿಪಿ ಎಲ್ಲ ಟ್ರೈ ಮಾಡ್ತಿರ್ತೀರಾ? ಇನ್ನ ನಮ್ದೇ ಜಾಸ್ತಿ ಇದೆ, ಮಾಡ್ತಾ ಇರ್ತೀನಿ, ಅದು ನೋಡ್ತೀನಿ. ಓಕೆ ಓಕೆ. ಒಂದ್ಸಲ ಅದು ನೋಡ್ತಾ ಇರ್ತೀನಿ, ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ನೋಡೋಣ ಅಂತ. ಈಗ ಮನೇಲಿ ಹಿರಿಯರು ಇರೋದ್ರಿಂದ ನಮಗೆ ಒಳ್ಳೆ ರೆಸಿಪಿಗಳು ಸಿಗುತ್ತೆ ಅಲ್ವಾ? ಮನೆಯಲ್ಲಿ ಅತ್ತೆ ಈ ಥರ ತುಂಬಿದ ಮನೇಲಿ ಇರೋದ್ರಿಂದ ಹಳೆ ಕಾಲಂತೂ ಮತ್ತೆ ಮಾವಾಗ ಅವ್ರಿಗೆ ಗೊತ್ತಿರತ್ತೆ ಯಾವ ಇದು ಎಷ್ಟೆಷ್ಟು ತಗೋಬೇಕು ಅಲ್ವಾ? ಹಿಂದಿನ ಕಾಲದ ಅಡುಗೆಗಳೇ ಬೇರೆ. ಖಂಡಿತ. ಅವ್ರ ಅಡುಗೆಗಳೆಲ್ಲ ನಾವು ಇವಾಗ ಎಲ್ಲ ಜಂಕ್ ಫುಡ್ಸ್ ಬಂದ್ಬಿಟ್ಟಿದೆ. ಹೌದು, ಜಂಕ್ ಫುಡ್. ಅದೇ ಮನೆ ಅಡುಗೆ ಮಾಡಿಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ ನಿಜವಾಗ್ಲೂ. ಹೌದು. ಬಟ್ ಏನು ಗೊತ್ತಾ, ಜಂಕ್ ಫುಡ್ ನಾವು ತಿನ್ನೋದು ಅಷ್ಟೇ ಬೇಗ ಎಫೆಕ್ಟು ಆಗ್ತದೆ. ಎಷ್ಟು ಫಾಸ್ಟ್ ಫುಡ್ ತಗೋತಿದ್ದೀವೋ ಅಷ್ಟೇ ಬೇಗನೆ ಬಾಡಿಗೂ ಎಫೆಕ್ಟ್ ಆಗ್ತಾ ಇದೆ. ಬಟ್ ಇದೆಲ್ಲ ಎಷ್ಟು ಈಸಿ, ಎಷ್ಟು ಬೇಗ ಮಾಡಿದ್ರಿ ಅಂದರೆ ಮನೇಲಿ ಮಕ್ಕಳುಗಳಿಗೆ ಈ ರೆಸಿಪಿಗಳೆಲ್ಲ ದೊಡ್ಡವ್ರಿಗೂ ಅಷ್ಟೇನೆ. ಅದೇ ದೊಡ್ಡವ್ರಿಗೂ ತಿನ್ನೋಕ್ಕೆ ಬೆಳಗ್ಗೆ ಸಂಜೆ ತುಂಬ ಚೆನ್ನಾಗಿರುತ್ತೆ ಇದು. ಸಾಕಾ? ಈಗ ಆಗಿದೆ ಅನ್ಸತ್ತಲ್ವಾ? ಓಕೆ, ಈಗ ಆಗಿದೆ. ಇದನ್ನ ಸರ್ವಿಂಗ್ ಬೌಲಿಗೆಲ್ಲ ಸರ್ವ್ ಮಾಡ್ಕೊಂಡ್ಬಿಡೋಣ. ಈಗ ಇದು ಆಗಿದೆಯಾ ಮ್ಯಾಮ್? ಒಂದು ತಟ್ಟೆ ಕೊಡಿ, ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಇದು ಸಾಕಾಗತ್ತಲ್ವಾ? ಸಾಕು. ಓಕೆ. 2 ಥರ ಚಟ್ನಿ, ಡಿಫ್ರೆಂಟ್ ಚಟ್ನಿ, ಕೆಂಪು ಚಟ್ನಿ ಒಂದು, ವೈಟ್ ಚಟ್ನಿ ಒಂದು. ರೆಡಿ ಇದೆ ನೋಡಿ. ಓಕೆ, ಈಗ ರೆಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ವಿಭೂತಿ ಹಾಕ್ಕೊಂಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ರುಚಿ ಆಗುತ್ತೆ, ಇನ್ನು ಪ್ರಸಾದ ಆಗುತ್ತೆ. ಬಿಸಿ 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 ಕಡಲೆಪುರಿ ದೋಸೆ, ಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ ಅಲ್ವಾ? ಓಕೆ, ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಕಡಲೆಪುರಿಯಲ್ಲಿ ದೋಸೆ ಮಾಡೋದು ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ತುಂಬಾ ನಾನು ಅಂದ್ಕೊಳ್ಳಿಲ್ಲ ಇಷ್ಟು ಚೆನ್ನಾಗಿ ಬೇಗ ಒಳ್ಳೆ ಅಪ್ಪಂ ಅಂತ ಮಾಡ್ತಾರೆ. ಕೆಲವರು ಸೆಟ್ ದೋಸೆ ಮಾಡ್ತಾರೆ, ಇದು ಬೇಗನೆ ಆಗೋಯ್ತು. ಹೆಂಗಿದೆ ಹೇಳಿ ಚಟ್ನಿ ಇದು? ಆ ಕಡಲೆಪುರಿ ಬಾಯಿಗೆ ಕ್ರಿಸ್ಪಿ ತರ ಸಿಗ್ತಾ ಇದೆ, ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ, ಗೊತ್ತಾಗ್ತದೆ. ತಿಂತಾ ಇದೀವಿ ಅನ್ನೋ ತರ ಅನ್ಸುತ್ತೆ ನಿಮಗೆ. ತುಂಬಾನೇ ಚೆನ್ನಾಗಿದೆ, ಗೊತ್ತೇ ಆಗ್ತಿಲ್ಲ. ಅದು ಸಿಗುವಾಗ ಗೊತ್ತಾಗ್ತಿದೆ, ಕ್ರಿಸ್ಪಿ. ತುಂಬ ಚೆನ್ನಾಗಿದೆ ಅಮ್ಮ. ಇದು ದೋಸೆಗೆ ಈ ಚಟ್ನಿ ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ. ಇದನ್ನೊಂದು ಟ್ರೈ ಮಾಡಿ ನೋಡ್ತೀನಿ. ಮಕ್ಕಳಂತೂ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ, ಭಾಳ ಇಷ್ಟ. ಬಿಳಿ ಚಟ್ನಿ ಅವ್ರಿಗೆ ವೈಟ್ ಇರಬೇಕಷ್ಟೇ ಮಕ್ಕಳಿಗೆ ಅಂತ. ಹೆಂಗೆ ಕಂಡಿಡ್ಕೊಂಡ್ರಿ ಮಕ್ಕಳಿಗೆ ವೈಟ್ ಚಟ್ನಿ ಇಷ್ಟ ಅಂತ? ಅದು ನಮ್ಮ ಮಗನೇ ನಂಗೆ ರೆಡ್ ಕಲರ್ ಚಟ್ನಿ ಮಾಡು,
ವೈಟ್ ಚಟ್ನಿ ಓಕೆ ಓಕೆ. ಅವೆಲ್ಲ ಕಲರ್ಸ್ ಅವ್ರಿಗೆ ಈ ಮಕ್ಕಳಲ್ಲಿ ಏನಂದ್ರೆ ತಿನ್ಸ್ಬೇಕು ಅಂದ್ರೆ ತುಂಬಾ ಕಷ್ಟ ಅದೇ ಅವ್ರಿಗೆ ಆ ಕಲರ್ಸ್ ಕಲರ್ಫುಲ್ ಆಗಿದ್ಬಿಟ್ರೆ ತಿಂದ್ಬಿಡ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ. ಟೊಮೊಟೊ ಚಟ್ನಿ, ಈರುಳ್ಳಿ ಅಲ್ವಾ, ಈರುಳ್ಳಿ ಟೊಮೊಟೊ ಚಟ್ನಿ ಇದು ಈರುಳ್ಳಿ ಟೊಮೊಟೊ ಚಟ್ನಿ ಹೇಗಿದೆ ಅದು? ಕರೆಕ್ಟಾಗಿದೆ ಉಪ್ಪು. ಇದು ದೊಡ್ಡವರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಕರೆಕ್ಟಾಗಿದೆ, ಮಕ್ಕಳಿಗೆ ತಿನ್ನೋ ಹಂಗೆ ಇದಿದೆ. ಇದು ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಈ ದೋಸೆ ಅಂತೂ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಇಷ್ಟು ಒಳ್ಳೆ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಅಮ್ಮ. ನಿಮಗೂ ಅಷ್ಟೇ, ನಿಮ್ಮ ಬಸವ ಚಾನೆಲ್ ಅವರು ನನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ಸತೀಶ್ ಅವರು ಬಂದು ಕಡಲೆಪುರಿಯಿಂದ ದೋಸೆ ಮಾಡೋದನ್ನು ತೋರಿಸ್ಕೊಟ್ರು. ಅದ್ರ ಜೊತೆಗೆ 2 ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿನೂ ಹೇಳಿಕೊಟ್ರು. ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಕಡಲೆಪುರಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಸೇಲಂ ಅಕ್ಕಿ, ಕಡಲೆಪುರಿ. ಮಾಡುವ ವಿಧಾನ: 4 ಗಂಟೆಗಳ ಕಾಲ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಟುಕೊಂಡು ರುಬ್ಬುವಾಗ ಕಡಲೆಪುರಿ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಮಿಕ್ಸ್ ಮಾಡಿ ರುಬ್ಬಿ, ನಂತರ ಒಂದು ತವದ ಮೇಲೆ ಎಣ್ಣೆ ಹಾಕಿ ಬಾಣಲಿ ಕಾದ ನಂತರ ದೋಸೆ ಹಿಟ್ಟನ್ನು ಹಾಕಿದರೆ ಬಿಸಿ ಬಿಸಿ ಕಡಲೆಪುರಿ ದೋಸೆ ಸವಿಯಲು ಸಿದ್ಧ. ಈರುಳ್ಳಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಗುಂಟೂರು ಮೆಣಸಿನಕಾಯಿ, ಉಪ್ಪು, ಎಣ್ಣೆ, ಟೊಮೊಟೊ. ಮಾಡುವ ವಿಧಾನ: ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಈರುಳ್ಳಿ 2 ಎಸಳು, ಬೆಳ್ಳುಳ್ಳಿ 1, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಅದು ತಣ್ಣಗಾದ ನಂತರ ಒಂದು ಜಾರಿಗೆ ಹಾಕಿ ರುಬ್ಬಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ. ಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಜಾರಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಕಾಯಿ ಚಟ್ನಿ ದೋಸೆ ಜೊತೆಗೆ ಸವಿಯಲು ಸಿದ್ಧ.